ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹಸುವಿನ ಹಾಲಿಂದ ಮಾಡಿದ್ದ ತುಪ್ಪದ್ದು ವಿಡಿಯೋ ಮಾಡ್ತಿದ್ದೇನೆ. ಸುಲಭ ಸಹ ಉಂಟು ಮತ್ತು ಯಾವಾಗ ಸಹ ಮಾಡ್ಬೋದು, ಅಂದರೆ ಕೆಲಸಕ್ಕೆ ಹೋಗುವವರು ಸಹ ಮಾಡ್ಬೋದು. ದನದ ಹಾಲಿನ ತುಪ್ಪ ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ನಾವೊಂದು ಬೆಳಿಗ್ಗೆ 2 ರಂಕ ಹಾಲು ತಗೊಳ್ತೀವಿ ಅಕ್ಕನ ಹತ್ರ. ಅದು ಹಾಲು ಈಗ ಅದರಿಂದ ತುಪ್ಪ ಮಾಡಬೇಕಂತ ಇದ್ದೇನೆ. ಅದು ಹಾಲನ್ನು ಬಿಸಿ ಮಾಡಲಿಕ್ಕೆ ಇಡುವ, ಸ್ವಲ್ಪ ನೀರು ಹಾಕಿ ಲೋ ಫ್ಲೇಮಲ್ಲಿ ಇಡಬೇಕು. ಅದು ಬಿಸಿ ಆಗುವಾಗ ಹೀಗೆ ಕೆನೆ ಥರ ಬರ್ತದೆ ಮೇಲೆಯಿಂದ, ಬಾವೆ ಟೈಪು. ಅದು ಚಪ್ಪೆ ಆಗೋ ತನಕ ಇಡಬೇಕು. ಚಪ್ಪೆ ಆದಮೇಲೆ ಅದನ್ನು ಹೀಗೆ ಮೆಲ್ಲ ತೆಗಿಬೇಕು. ಮೇಲೆದ್ದು ಹಳದಿ ಹಳದಿ ಕಲರ್ ಮಾತ್ರ ಬಾವೆ ತೆಗಿಬೇಕು. ಫ್ರಿಜ್ ಇದ್ದವರು ಇದನ್ನು ತೆಗೆದು ಡೈರೆಕ್ಟ್ ಫ್ರಿಜ್ಜಲ್ಲಿ ಇಡ್ಬೋದು. ಕೆಲವರಿಗೆ ಫ್ರಿಜ್ ಇರೋದಿಲ್ಲ, ಆವಾಗ ಹೀಗೆ ಲೋಟೆಯಲ್ಲಿ ತೆಗೆದಿಟ್ಟು ಮತ್ತು 2 ದಿವಸ ಆದಮೇಲೆ ಫ್ರಿಜ್ಜಲ್ಲಿ ಇಡ್ಬೋದು. ಇದು ಕೆನೆಯನ್ನು, ಹಾಲಿದ್ದು ಕೆನೆ ಜಾಸ್ತಿ ದಿನ ಇಡಬಾರ್ದು, ಹುಳ ಆಗ್ತದೆ. 2 ದಿವಸ ತೊಂದರೆ ಇಲ್ಲ, ಇಟ್ಟರೆ ಹುಳ ಆಗೋದಿಲ್ಲ. ನಾನು ಸಹ ಹಾಗೆ ಮಾಡೋದು. ಈಗ ಸ್ವಲ್ಪ ಆಗಿದೆ. ಇದು ಪುನಃ ನೆಕ್ಸ್ಟ್ ಒಂದು ಸಲದ್ದು ಕೆನೆ ತೆಗೆದ್ರೆ ಸಾಕು. ಇದು ಇನ್ನೊಂದು ಸಲದ್ದು ಮರುದಿವಸದ್ದು ಕೆನೆ. ಇದನ್ನು ಸಹ ಹಾಗೆ ತೆಗೆದಿಟ್ಟೆ. ಇದು ಲೋಟೆ ಫುಲ್ ಆಗುವಾಗ ಮತ್ತೆ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಇಟ್ಟರೆ ಆಯಿತು. ಈಗ ಇಷ್ಟ ಆಗಿದೆ. ಇದಕ್ಕೆ ಸ್ವಲ್ಪ ಮೊಸರನ್ನು ಹಾಕೊಂಡ್ಮೇಲೆ ಅದು ಹುಳಿ ಬರಬೇಕು. ಮತ್ತು ಈ ತೆಗೆದಿಟ್ಟ ಕೆನೆಯನ್ನು ಹಾಕ್ಕೊಳ್ತೇನೆ. ಇದನ್ನಿನ್ನು ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ಇಷ್ಟ ಆಯಿತು. ಇನ್ನು ಸ್ವಲ್ಪ ಆದರೆ 2-3 ಸಲ ತೆಗೆದಿಟ್ಟು ಹೀಗೆ ಆದಮೇಲೆ ಮತ್ತೆ ಅದನ್ನು ಬೆಣ್ಣೆ ಮಾಡುವ. ಈಗ ಇದು ಪುನೊಂದು ಸಲ ಹಾಕಿದೆ. ಒಮ್ಮೆ ಹಾಕಿದ್ದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ನೆಕ್ಸ್ಟ್ ಪುನೊಂದು ಲೋಟೆ ಆಯಿತು. ಅದನ್ನು ಫ್ರಿಜ್ಜಲ್ಲಿ ತೆಗೆದು ಪುನಃ ಇದನ್ನು ಹಾಕಿದೆ. ಸ್ವಲ್ಪ ನೀರು ಹಾಕಿ ಪುನಃ ಹಾಕಿದೆ. ಇದು ಇನ್ನೂ ಸ್ವಲ್ಪ ಆಗಲಿ. ಈಗ ನೋಡಿ ಇಷ್ಟ ಆಗಿದೆ. ಇದನ್ನು ಇವತ್ತು ಸುಳಿಯುವ. ಒಂದು ಡಬ್ಬ ಇಟ್ಕೊಂಡಿದ್ದೇನೆ. ಮುಂಚೆ ಎಲ್ಲ ಕಡಗೋಲಿತ್ತು, ಈಗ ಇಲ್ಲ. ಮತ್ತು ನಾವೆಲ್ಲ ಹೆಚ್ಚು ಮಾಡೋದಿಲ್ಲಲ್ಲ ತುಪ್ಪ, ಹಾಗಾಗಿ ಅದೆಲ್ಲ ತಗೊಳ್ಳಿ ಬೇಡ ಅಂತ ತಗೊಳ್ಳಿಲ್ಲ. ಈ ಬಾಟ್ಲಿಯಲ್ಲಿ ಸಾಕ್ತದೆ. ಹೀಗೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇದನ್ನೆಲ್ಲ ಹಾಕ್ಕೊಳ್ಳುವ ಕೆನೆಯನ್ನು. ಮತ್ತು ಇದು ಸ್ವಲ್ಪ ಉಳಿದದನ್ನು ಅದಕ್ಕೆ ಸಹ ನೀರು ಹಾಕಿ ಸ್ವಲ್ಪ ಅದರದ್ದೆಲ್ಲ ಬಾವೆ ಎಲ್ಲ ಹೋಗಲಿ ಅಂತ ತೊಳೆದು ಹಾಕ್ಕೊಳ್ಳುವ ಅದಕ್ಕೇ ಡಬ್ಬಕ್ಕೆ. ಈಗ ಡಬ್ಬದಲ್ಲಿ ಇಷ್ಟ ಆಗಿದೆ ಕೆನೆ. ಇದನ್ನು ಬಾಯಿ ಮುಚ್ಚಳ ಗಟ್ಟಿ ಹಾಕಿ ಸರಿ ಕುಲುಕಬೇಕು ಇದನ್ನು. ಆವಾಗ ಅದರದ್ದು ಬೆಣ್ಣೆ ಬರ್ತದೆ. ಹೀಗೆ 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 ಹಂದಡಿಸ್ತಾ ಇರಬೇಕು. ಸುಮಾರು ಹೊತ್ತು ಕುಲುಕ್ತಾ ಇರಬೇಕು. ಆವಾಗ ಅದು ನೀರು ಬೇರೆ ಬೆಣ್ಣೆ ಬೇರೆ ಆಗ್ತದೆ ಅದರಲ್ಲಿ. ಹೀಗೆ ಮಾಡ್ತಾ ಇರುವ ಸ್ವಲ್ಪ ಹೊತ್ತು. ಇದು ಸಂಜೆ ಸಹ ಆಗ್ತದೆ. ನಾನಿದು ಸಂಜೆನೇ ಮಾಡಿದ್ದು. ಕೆಲವರು ಬೆಳಿಗ್ಗೆನೇ ಮಾಡ್ತಾರೆ. ನನಗೆ ಬೆಳಿಗ್ಗೆ ಟೈಮ್ ಇರುವುದಿಲ್ಲ, ಹಾಗಾಗಿ ಸಂಜೆ ಮಾಡಿದೆ. ಒಳ್ಳೆ ಬರ್ತದೆ ಬೆಣ್ಣೆ ಸಹ. ನೋಡಿ ಹೀಗೆ ಹೇಗೆ ದಪ್ಪದಲ್ಲಿ ಬಂದಿದೆ ನೋಡಿ ಬೆಣ್ಣೆ. ಅದರ ನೀರು ಸಹ ಸೈಡ್ ಬಿಟ್ಟಿದೆ. ಇದರ ನೀರನ್ನು ಮತ್ತೆ ತೆಗೆದಿಟ್ಕೊಳ್ಬೇಕು. ಈಗ ನೋಡಿ ಇದು ಸಹ ಬಾಯಿಗೆಲ್ಲ ಸರಿ ಇಟ್ಕೊಂಡಿದೆ. ಇದಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಳ್ವಾ ಸ್ವಲ್ಪ, ಇಲ್ಲಂದರೆ ಕೈಗೆ ಅಂಟ್ತದಲ್ಲ, ಬೆಣ್ಣೆ ತೆಗೆದು ಹಾಕ್ಲಿಕ್ಕುಂಟು. ಇದು ನೀರು ಇಷ್ಟಿರಲಿ. ಮತ್ತು ಇದರನ್ನೇ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು, ಬೊಗಣೆಯನ್ನು, ಈ ಪಾತ್ರೆಯನ್ನು. ಇದನ್ನು ಹೀಗೆ ತೆಗೆದು ನೀರಿಗೆ ಹಾಕ್ಕೊಳ್ವ. ಹೀಗೆ ಎಲ್ಲ ಬೆಣ್ಣೆಯನ್ನು ಸಹ ಇದರಲ್ಲಿ ಹೀಗೆ ಹಾಕುವ, ಬಾಟ್ಲಿದ್ದೆಲ್ಲ. ಒಂದು ವಾರದ ಬೆಣ್ಣೆ ಇಷ್ಟ ಆಗಿದೆ. ಇಷ್ಟು ಸಿಕ್ಕಿದೆ ನಮಗೆ. ಇದು ಅದರದ್ದು ನೀರು. ಇದನ್ನು ಒಂದು ಲೋಟೆಯಲ್ಲಿ ತೆಗೆದಿಟ್ಕೊಳ್ಳುವ. ನೆಕ್ಸ್ಟ್ ಕೆನೆ ಹಾಕಲಿಕ್ಕೆ ಬೇಕು. ಇದನ್ನು ಈಗ ಕುಲ್ಕಿ ಇಟ್ಟಂಥ ಬೆಣ್ಣೆಯನ್ನು ಹೀಗೆ ಒಳ್ಳೆ ಮಾಡಿ ತೊಳೆಯುವ. ಇದು ನೀರೆಲ್ಲ ಇದು ಬಿಳಿ ಬಿಳಿ ಉಂಟು, ಅದು ಹೋಗಿ ಕ್ಲೀನ್ ಆಗ್ತದೆ ನೀರು. ಕ್ಲೀನ್ ಆದಮೇಲೆ ಅದನ್ನು ಬೆಣ್ಣೆಯನ್ನು ಮತ್ತೆ ಫ್ರಿಜ್ಜಲ್ಲಿ ಇಡುವ. ನೋಡಿ ಹೀಗೆಲ್ಲ ಬಾವೆ ಎಲ್ಲ ಬಿಡ್ತದೆ. ನಾನೊಂದು 7 ಸಲ ತೊಳ್ಕೊಂಡೆ. ಬೆಣ್ಣೆಯನ್ನು ಹೀಗೆ ಮಗುಚಿ ತೊಳಿತಾ ಇರಬೇಕು. ಒಂದು 7 ಸಲ ತೊಳೆದ್ರೆ ಸಾಕು. ನೀರು ನೋಡಿ ಈಗ ಕ್ಲೀನ್ ಆಗಿದೆ. ಅದರದ್ದೆಲ್ಲ ಬಿಳಿ ಕೆನೆ ಬಾವೆ ಎಲ್ಲ ಹೋಗಿದೆ ಅದರದ್ದು. ಇದನ್ನಿನ್ನು ನೀರು ತೆಗೆದು ಪುನಃ ನೀರು ಇದಕ್ಕೇನೆ ಹಾಕಿ ಫ್ರಿಜ್ಜಲ್ಲಿ ಇಡುವ. ನೆಕ್ಸ್ಟ್ ಪುನಃ ಹಾಗೆ ಹಾಲಿನ ಕೆನೆಯನ್ನು ತೆಗೆದು ಸ್ವಲ್ಪ ಮೊಸರಿಗೆ ಹಾಕಿ ಪುನಃ ಬೇರೆ ಪಾತ್ರೆಯಲ್ಲಿ ಇಡುವ. ಇದು ಬೇರೆ ಪಾತ್ರೆಯಲ್ಲಿ ಇರಲಿ.
ಈಗ ಅದು ನೀರು ಮೊಸರನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳುವ. ಪುನಃ ಇಷ್ಟು ಕೆನೆ ಆಗಿದೆ ಹಾಲಿದ್ದು, ಅದನ್ನು ಪುನಃ ಅದಕ್ಕೆ ಹಾಕ್ಕೊಳ್ತೆ. ಫ್ರಿಜ್ ಇದ್ದವರು ಈ ಮೊಸರಿಗೆ ಡೈಲಿ ಫ್ರಿಜ್ಜಿಗೆ ಹಾಕಿಡ್ಬೋದು. ಹಾಲನ್ನು ಬಿಸಿ ಮಾಡಿ ಸಹ ಫ್ರಿಜ್ಜಲ್ಲಿ ಇಟ್ಟರೆ ದಪ್ಪ ಬರ್ತದೆ, ಕೆನೆ ತೆಗಿಲಿಕ್ಕೆ ಒಳ್ಳೆ ಆಗ್ತದೆ. ಈಗ ಮುಂಚೆದ್ದು ಬೆಣ್ಣೆ ಒಟ್ಟಿಗೆ ಇವತ್ತಿದ್ದು ಸಹ ಬೆಣ್ಣೆಯನ್ನು ಹಾಕ್ಕೊಳ್ಳುವ. ತೊಳೆದಿಟ್ಟಾಗಿದೆ, ಇಷ್ಟು ಆಗಿದೆ ನೋಡಿ ಬೆಣ್ಣೆ. ಇದು ಒಂದು 15 ದಿವಸ ಆಗ್ಬೋದು ಅಷ್ಟರದ್ದು. ನಾವಂದರೆ 2 ಅಂಕ ತರೋದಲ್ಲ, ಹಾಗಾಗಿ ಇಷ್ಟ ಆಗಿದೆ. ತೊಂದರೆ ಇಲ್ಲ, ನಮಗೆ ಮನೆಗೆ ಯೂಸಿಗೆ ಎಷ್ಟು ಸಹ ಆಗ್ಬೋದು ಅಂಗಡಿಯಲ್ಲೆಲ್ಲ ತರೋದಕ್ಕಿಂತ. ಅದು ಕೆಲವು ಪರಿಮಳ ಸೇರುವುದಿಲ್ಲ. ಇದನ್ನೀಗ ಪಾತ್ರೆಗೆ ಹಾಕ್ಕೊಂಡು ಪುನಃ ತೊಳ್ಕೊಳ್ಳಿಕ್ಕೆ ಉಂಟು. ಇದನ್ನು ಚೆಂದ ಮಾಡಿ ತೊಳ್ಕೊಳ್ಳುವ. ಜಾಸ್ತಿ ಬೇಕಾದರೆ ಸ್ವಲ್ಪ ಇದಕ್ಕೆ ಫ್ರಿಜ್ಜಲ್ಲಿ ಇಟ್ಟು ಪುನಃ ಇದಕ್ಕೆ ಹಾಕಿ ಒಟ್ಟಿಗೆ ಮಾಡ್ಬೋದು ಬಿಸಿ. ನಾನು ಇದನ್ನು ಈಗ ಬಿಸಿ ಮಾಡಲಿಕ್ಕೆ ರೆಡಿ ಮಾಡ್ತೇನೆ. ಇಷ್ಟು ಸಾಕು ನಮಗೀಗ. ನೆಕ್ಸ್ಟ್ ಮಾಡುವ. ಇದನ್ನೀಗ ಚೆಂದ ಮಾಡಿ ಪುನಃ 2 ಸಲ ತೊಳ್ಕೊಳ್ತೇನೆ. ಇದರಲ್ಲಿ ಮಿಡ್ಲು ಉಳಿದಿದ್ರೆ ಹೋಗಲಿ ಅಂತ. ಇದಂದರೆ ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಗಟ್ಟಿ ಉಂಟು, ನೀರಾಗಲಿ ಅಂತ ಇಟ್ಟಿದ್ದೇನೆ. ಈಗ ನೋಡಿ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಈಗ ಪುನಃ ಹೀಗೆ ತೊಳಿಬೇಕು. ಅದು ಮಿಡ್ಲು ಉಳಿದಿದ್ರೆ ಹೋಗ್ತದೆ ಪುನಃ ಅದರದ್ದು ಹಾಲಿದ್ದು ಕೆನೆ ಎಲ್ಲ ಸ್ವಲ್ಪ ಬಾವೆ ಟೈಪ್ ಇದ್ದದ್ದು. ಸ್ವಲ್ಪ ಒಮ್ಮೊಮ್ಮೆ ಸ್ಮೆಲ್ ಥರ ಇರ್ತದೆ ಒಂಥರ ಇದು ಬೆಣ್ಣೆ. ಸರಿ ತೊಳೆದ್ರೆ ಅಷ್ಟು ಇದು ಬರೋದಿಲ್ಲ. ಇದನ್ನೀಗ ಇದೇ ಪಾತ್ರೆಯಲ್ಲಿ ನೀರೆಲ್ಲ ತೆಗೆದು ಬಿಸಿ ಮಾಡಲಿಕ್ಕೆ ಇಡುವ. ಇದೀಗ ಗ್ಯಾಸ್ಗೆ ಇಟ್ಟಿದ್ದೇನೆ. ನೀರಾಗ್ತದೆ ನೋಡಿ ಹೇಗೆ. ನೋಡಿ ಬಿಸಿ ಆದ ಕೂಡಲೇ ನೀರಾಗ್ತದೆ. ಸೈಡ್ ಇದ್ದು ಸಹ ಇಳಿದು ಹೋಗ್ತದೆ. ಇದು ಫಸ್ಟಿಗೆ ಲೋ ಫ್ಲೇಮ್ ಇರಲಿ, ತುಂಬ ಹೈ ಫ್ಲೇಮ್ ಇಡೋದು ಬೇಡ, ಒಮ್ಮೆಲೆ ಕರ್ಚಿದ ಹಾಗೆ ಆಗ್ತದೆ. ಇದೀಗ ಬಿಡ್ತಾ ಉಂಟು ನೋಡಿ, ಬೆಣ್ಣೆ ಎಲ್ಲ ಸೈಡಿಗೆ ಹಿಡಿದದೆಲ್ಲ ಬಿಡ್ತಾ ಉಂಟು ಬಿಸಿ ಆದ ಕೂಡಲೇ. ನಾವು ಬೇರೆ ಟೈಮಿಗೆ ಸಹ ಬೆಣ್ಣೆ ಎಲ್ಲ ಮಾಡುವಾಗ ಬಿಸಿನೀರು ಇಟ್ಕೊಂಡಿರಬೇಕು. ಆವಾಗ ಕೈಯೆಲ್ಲ ತೊಳಿಲಿಕ್ಕೆ, ಬಾಟ್ಲಿ ತೊಳಿಲಿಕ್ಕೆಲ್ಲ ಈಸಿ ಆಗ್ತದೆ, ಬೇಗ ಹೋಗ್ತದೆ ಬೆಣ್ಣೆ, ಎಣ್ಣೆ ಪಸೆ ಇದ್ದದೆಲ್ಲ ತುಪ್ಪದ್ದು. ಈಗ ಇದೆಲ್ಲ ಇಳಿತಾ ಉಂಟು ನೋಡಿ. ಇದು ಬಿಳಿ ಟೈಪ್ ಬರ್ತದೆ. ಇದೆಲ್ಲ ಕರಗ್ತದೆ ಇನ್ನು ಇಷ್ಟು ಬೆಣ್ಣೆ. ಇದು ಬಿಸಿ ಆಗುವಾಗ ಸ್ವಲ್ಪ ಮಿಡ್ಲಿ ಹೀಗೆ ಸೌಟು ಹಾಕ್ತಾ ಇರುವ. ಅದು ಇಲ್ಲದ್ರೆ ಅಡಿ ಹಿಡಿದಾಗ ಆಗ್ತದೆ, ತಲೆ ಹಿಡಿತದೆ ಅದಕ್ಕೆ. ಸ್ವಲ್ಪ ಹೀಗೆ ಹಂದರಿಸ್ತಾ ಬರುವ ಸ್ವಲ್ಪ. ಈಗ ನೋಡಿ ಬೆಣ್ಣೆ ಎಲ್ಲ ಕರಗಿ ಹೋಗಿದೆ. ಈಗಿನ್ನು ಸರಿ ಕುದಿಬೇಕು. ಸರಿ ಕುದಿ ಆದಮೇಲೆ ಮತ್ತೆ ಆಫ್ ಮಾಡುವ ಗ್ಯಾಸನ್ನು. ಅದು ಹೇಗೆ ಕುದಿಯೋದು ನೋಡುವ. ಈಗ ನೋಡಿ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಇದು ನಾನು ಸಂಜೆ ಹೊತ್ತಿಗೆ ಮಾಡಿದ್ದು. ಯಾವಾಗ ಸಹ ಇದು ಬಿಸಿ ಮಾಡಿದರೆ ಆಗ್ತದೆ ನಮಗೆ ಟೈಮ್ ಇರುವಾಗ. ಅದೇ ಇದು ಹತ್ತಿರ ಸ್ವಲ್ಪ ಆಚೀಚೆ ಹೋಗುವಾಗ ಇದನ್ನು ತಿರುಗಿಸ್ತಾ ಇದ್ದರೆ ಆಯಿತು ಸೌಟ್ ಹಾಕಿ. ಮತ್ತು ಗ್ಯಾಸಲ್ಲಿ ಇಟ್ಟರೆ ಆಯಿತು. ಮಿಡ್ ಬಂದು ನೋಡ್ತಾ ಇರಬೇಕು. ಇದು ಕುದೀತಾ ಲಾಸ್ಟ್ ಆಗುವಾಗ ಅದಕ್ಕೆ ಒಂದು 2 ಎಸಳು ತುಳಸಿ ಎಲೆ ಹಾಕುವ. ಅದು ಪರಿಮಳ ಆಗ್ತದೆ. ಕೆಲವರು ವೀಳ್ಯದೆಲೆದು ದಂಟು ಸಹ ಹಾಕ್ತಾರೆ, ತುಂಬ ಪರಿಮಳ ಆಗ್ತದೆ. ಈಗ ಇದರಲ್ಲಿ ಕುದೀಲಿ ನೋಡಿ. ಅದೆಲ್ಲ ಗುಳ್ಳೆ ಬರ್ತಾ ಉಂಟು, ಅದೆಲ್ಲ ಹೋಗಬೇಕು. ಆವಾಗ ತುಪ್ಪ ಆಯ್ತಂತ, ರೆಡಿಯಾಗಿದೆ ಅಂತ. ಅದರಲ್ಲಿ ಈಗ ತುಳಸಿ ಎಲೆ ಸಹ ಉಂಟು, ಘಮ ಪರಿಮಳ ಸಹ ಬರ್ತಾ ಉಂಟು. ತುಪ್ಪ ಮನೆ ಇಡೀ ಪರಿಮಳ ಬರ್ತದೆ ಇದು ಕುದಿಯುವಾಗ. ಲಾಸ್ಟ್ ನೋಡಿ ಈಗ ನಿಂತಿದೆ. ಕುದೀತಿರುವಾಗ ಅದರದ್ದು ಬಿಳಿ ಮಾತ್ರ ಉಂಟು, ಗುಳ್ಳೆ ಬರೋದು ನಿಂತಿದೆ. ಈಗ ತುಪ್ಪ ಸಹ ರೆಡಿಯಾಗಿದೆ. ಅದರಲ್ಲಿ ಅಡಿಯಲ್ಲೆಲ್ಲ ಅದರದ್ದು ಕಸ ಇದು ಎಲ್ಲ ನಿಂತಿದೆ. ಅದನ್ನಿನ್ನು ಗಾಳಿಸಬೇಕು. ತುಂಬ ಬಿಸಿ ಉಂಟು, ಸ್ವಲ್ಪ ಚಪ್ಪೆ ಆಗಲಿ ಆಮೇಲೆ ಗಾಳಿಸುವ. ನಾನು ಎಣಿಸಿದ್ದೆ ತುಪ್ಪ ಮಾಡಲಿಕ್ಕೆ ತುಂಬ ಕಷ್ಟ ಉಂಟಂತ. ಮಾಡಲಿಕ್ಕೆ ಅಷ್ಟೇನು ಕಷ್ಟ ಇಲ್ಲ. ಈಗ ಇದು ಚಪ್ಪೆ ಸಹ ಆಗಿದೆ ನೋಡಿ. ಈಗ ಒಂದು ಡಬ್ಬ ಇಟ್ಕೊಂಡಿದ್ದೇನೆ, ಅದಕ್ಕೆ ಈಗ ಒಂದು ಅರ್ಪೆಯಲ್ಲಿ ಇದನ್ನು ಸೋಸ್ಕೊಳ್ಳುವ. ಅದರ ಕಸ ಎಲ್ಲ ಇದರಲ್ಲಿ ನಿಂತು ತುಪ್ಪ ಮಾತ್ರ ಕೆಳಗೆ ಇಳಿತದಲ್ಲ. ಮತ್ತೆ ಅದನ್ನು ತೆಗೆದಿಟ್ಕೊಳ್ಳುವ ಮುಚ್ಚಳ ಹಾಕಿ. ಖಾಲಿ 2 ಅಂಕ ಹಾಲಿನಿಂದವೇ ಇಷ್ಟು ತುಪ್ಪ ಮಾಡಿದ್ದೇನೆ. ಖುಷಿ ಆಗ್ತಾ ಉಂಟು, ತುಂಬ ತುಪ್ಪ ಆಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಈಗ ದನದ ಹಾಲಿದ್ದು ತುಪ್ಪ ರೆಡಿಯಾಗಿದೆ. ದನದ ಹಾಲಲ್ಲಿ ಕೆನೆ ಸಹ ದಪ್ಪ ಬರ್ತದೆ ಮತ್ತು ತುಂಬ ಪರಿಮಳ ಸಹ ಉಂಟು. ಜಾಸ್ತಿ ಹಾಲು ಸಹ ಬೇಕಂತಿಲ್ಲ. ಡೈಲಿ ಹಾಲು ಕೆನೆ ತೆಗೆದಿಟ್ರೆ ಯಾವಾಗಲೂ ಮಾಡ್ಬೋದು. ನಂದು ಒಂದು 20 ದಿವಸ ಆಯ್ತೇನಾ, ಹೇಗೆ ಆಗಿದೆ ನೋಡಿ. ತುಪ್ಪ ತುಂಬ ಪರಿಮಳ ಸಹ ಬರ್ತಾ ಉಂಟು, ಮನೆ ಇಡೀ ಪರಿಮಳ. ಇನ್ನೂ ಸಹ ಹೋಗಲಿಲ್ಲ ನೋಡಿ. ಘಮವಾಗಿ ದನದ ಹಾಲಿನ ತುಪ್ಪ ರೆಡಿಯಾಗಿದೆ. ಒಂದು 2 ಕೊಂಡೆ ಅಷ್ಟು ಉಂಟು.
ಸುಮಾರು ಟೈಮ್ ಬರ್ತದೆ. ಇದು ಖಾಲಿ ಆಗುವಾಗ ಇನ್ನೊಂದು ರೆಡಿ ಮಾಡಲಿಕ್ಕೆ ಆಗ್ತದೆ. ಹಾಕಿಟ್ಟಿದ್ದೇನೆ ಇನ್ನೂ ಸಹ.